ಮೈಸೂರು ದಸರಾ ಗಜಪಡೆಗಳ ಮುಂದೆ ಫೋಟೋ ಶೂಟ್, ರೀಲ್ಸ್ ಹುಚ್ಚಾಟ. ರೀಲ್ಸ್ ಮತ್ತು ಫೋಟೋಗಾಗಿ ಯುವಕ ಯುವತಿಯರ ಡಿಮ್ಯಾಂಡ್ ಉತ್ತರಿಸಬೇಕಿದೆ ಅಧಿಕಾರಿಗಳು. ಆನೆಗಳ ಕಾಳಗದ ನಂತರ ಫುಲ್ ಸ್ಟ್ರೇಟ್ ಆದ್ರೂ ವೈರಲ್ ಆಗ್ತಿದೆ ಆನೆಗಳ ಜೊತೆಗಿನ ಫೋಟೋ, ವಿಡಿಯೋ. ಕೆಲ ದಿನಗಳ ಹಿಂದೆ ಆನೆಗಳ ಮುಂದೆ ಫೋಟೋಸ್, ಇಂದು ಆನೆ ಮೇಲೇರಿದ ಯುವತಿಯ ವಿಡಿಯೋ ವೈರಲ್. ದಸರಾ ಸಮಯದಲ್ಲಿ ಅರಮನೆ ಆನೆಯನ್ನೇರಿದ ವಿಡಿಯೋ ಯುವತಿಯ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವೈರಲ್. ಇದು ದಸರಾ ಆನೆಯಲ್ಲ, ಅರಮನೆ ಆನೆ ಎಂಬ ಚರ್ಚೆ ಆರಂಭ. ಹಾಗಾದ್ರೆ ಅಸಲಿಯತ್ತೇನು? ರೀಲ್ಸ್ ಮತ್ತು ಫೋಟೋಶೂಟ್ಗಾಗಿ ಎಂತಹ ದುಸ್ಸಾಹಸಕ್ಕೂ ರೆಡಿ ಇರುವ ಯುವಕ ಯುವತಿಯರು ನಮ್ಮ ಮಧ್ಯ ಇದ್ದಾರೆ. ಇದಕ್ಕೆ ಪ್ರತಿನಿತ್ಯ ಹಲವು ನಿದರ್ಶನಗಳು ಸೋಷಿಯಲ್ ಮೀಡಿಯಾ ಮತ್ತು ಸುದ್ದಿಗಳಲ್ಲಿ ನೀವೆಲ್ಲ ನೋಡಿರ್ತೀವಿ. ಅಂಥದ್ದೇ ಒಂದು ಪ್ರಕರಣ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾದ ಸಮಯದಲ್ಲಿ ಫುಲ್ ವೈರಲ್ ಆಗಿದ್ದು ಭಾರಿ ಚರ್ಚೆಗೆ ಕಾರಣವಾಗುವುದಲ್ಲದೆ ಅಧಿಕಾರಿಗಳಿಗೂ ತಲೆ ಬಿಸಿಯಾಗಿದೆ. ಹೌದು, ದಸರಾ ಸಂದರ್ಭದಲ್ಲಿ ಅರಮನೆಗೆ ಆಗಮಿಸಿದ ಗಜಪಡೆಗಳ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ಳುವುದು ರೀಲ್ಸ್ ಮಾಡಿರುವ ಸುದ್ದಿ ಕಳೆದ ವಾರವಷ್ಟೇ ಭಾರಿ ಸದ್ದು ಮಾಡಿತ್ತು. ಬಹುತೇಕ ಎಲ್ಲ ಅಧಿಕಾರಿಗಳು ಇದರ ಕುರಿತು ಗರಂ ಆಗಿದ್ರು. ಒಂದು ವೇಳೆ ಆನೆ ವರ್ತನೆ ಬದಲಾದ್ರೆ ಗತಿ ಏನು? ಸಾರ್ವಜನಿಕರು ಇಂತಹ ದುಸ್ಸಾಹಸಕ್ಕೆ ಮುಂದಾಗಬಾರದು ಎಂದು ತಿಳಿಸಿದ್ರು. ಈ ಮಾತು ನೆನಪಿರುವ ಮಧ್ಯೆಯೇ ಇದೀಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಕಳೆದೊಂದು ವಾರಗಳ ಹಿಂದೆ ಅರಮನೆಯಲ್ಲಿ ಕಂಜನ್ ಮತ್ತು ಧನಂಜಯ ಆನೆಗಳ ಕಾಳಗದ ನಂತರ ನಾಗರಿಕರು ಫೋಟೋ ತೆಗೆಸಿಕೊಳ್ಳುವುದು ಬೇಡ, ಇದರಿಂದಲೂ ಕೆಲವೊಮ್ಮೆ ಆನೆಗಳು ಕೋಪಗೊಳ್ಳಬಹುದು ಎಂದು ಅಧಿಕಾರಿಗಳಿಗೆ ಸಚಿವರು ತಿಳಿಸಿದರು. ಆದರೂ ಸಹ ಯುವತಿಯೋರ್ವಳು ಅರಮನೆ ಆವರಣದಲ್ಲಿ ಹೆಣ್ಣಾನೆ ಬೆನ್ನೇರಿದ ವಿಡಿಯೋವನ್ನು ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹರಿಬಿಟ್ಟಿದ್ದಾಳೆ. ಈ ವಿಡಿಯೋ ನೋಡಿದ ನೆಟ್ಟಿಗರು ಕಾಮೆಂಟ್ ಬಾಕ್ಸ್ನಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅರಣ್ಯ ಇಲಾಖೆ ಎಷ್ಟೇ ಖಡಕ್ ಆದೇಶ ಮಾಡಿದ್ರು ಈ ಯುವತಿ ಅದೇಗೋ ಅರಮನೆಯೊಳಗೆ ಇರುವ ಹೆಣ್ಣಾನೆಯೊಂದ ಬೆನ್ನ ಮೇಲೇರಿ ಅದನ್ನ ವಿಡಿಯೋ ಮಾಡಿದ್ದಾಳೆ. ತನ್ನ ಖಾತೆಯಲ್ಲಿ ಪ್ರಿಯದರ್ಶಿನಿ ಎಲಿಫೆಂಟ್ ಎಂದು ಬರೆದುಕೊಂಡು ವಿಡಿಯೋ ಹರಿಬಿಟ್ಟಿದ್ದಾಳೆ. ಆನೆ ಬೆನ್ನ ಮೇಲೆ ಹತ್ತಿದ್ದು ತಪ್ಪಲ್ಲ, ಆದ್ರೆ ಯಾವ ಆನೆ ಮೇಲೇರಲು ಅನುಮತಿ ಇತ್ತ, ಯಾವ ಸಂದರ್ಭ ಎಂಬಿತ್ಯಾದಿ ಅಂಶಗಳು ಗಮನಕ್ಕೆ ಇರಬೇಕು. ಮತ್ತೊಂದು ಮಾಹಿತಿಯ ಪ್ರಕಾರ ಇದು ದಸರಾ ಆನೆಯಲ್ಲ, ಅರಮನೆಯೊಳಗಿನ ಹೆಣ್ಣಾನೆ. ಇದು ಹಳೆ ವಿಡಿಯೋ ಎಂಬ ಮಾತುಗಳು ಕೇಳಿ ಬರ್ತಿದೆ. ಇದರಲ್ಲಿ ಸತ್ಯಾಸತ್ಯತೆ ಬಗ್ಗೆ ಖುದ್ದು ಅರಣ್ಯ ಇಲಾಖೆಯೇ ತನಿಖೆ ಮಾಡಬೇಕಿದೆ. ಹಳೆ ವಿಡಿಯೋ ಹೊಸ ಟೈಟಲ್ನಲ್ಲಿ ಈ ಸಮಯದಲ್ಲೇಕೆ ಸದ್ದು ಮಾಡ್ತಿದೆ ಎಂಬ ಅನುಮಾನಗಳು ಜನರನ್ನ ಕಾಡ್ತಿದೆ.